टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇವತ್ತು ಸಿಎಂ ಮತ್ತು ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಂಪುಟ ಸಭೆ ಬಳಿಕ ದೆಹಲಿಗೆ ಹೊರಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಹೊರಡ್ತಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್. ಹೈಕಮಾಂಡ್ ಭೇಟಿ ಆಗೋದಕ್ಕೆ ತೆರಳುತ್ತಾ ಇದ್ದಾರೆ ಇಬ್ಬರು ನಾಯಕರು. ಕುತೂಹಲ ಕೆರಳಿಸಿದೆ ಇಬ್ಬರ ಭೇಟಿ. ಯಾಕಂದರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು, ಮೊನ್ನೆ ಮೈಸೂರಿನಲ್ಲಾದಂತಹ ಸಾಧನಾ ಸಮಾವೇಶ, ಅದಾದ ನಂತರ ಸಿಎಂ ಆಡಿದಂತಹ ಮಾತುಗಳು, ಡಿ ಕೆ ಶಿವಕುಮಾರ್ ಆಡಿದಂತಹ ಮಾತುಗಳು, ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಚರ್ಚೆ, ಇದೆಲ್ಲದರ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂ ಒಟ್ಟಿಗೆ ಇವತ್ತು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ದೆಹಲಿಯಲ್ಲೇ ಇವತ್ತು ವಾಸ್ತವ್ಯ ಹೂಡ್ತಾರೆ. ಜುಲೈ 25ನೇ ತಾರೀಕು ಭಾಗಿದಾರಿ ನ್ಯಾಯ ಸಮ್ಮೇಳನ ಏನು ನಡೀತಾ ಇದೆ, ಎಸಿಸಿ ಹಿಂದುಳಿದ ವರ್ಗಗಳ ಘಟಕ ಆಯೋಜಿಸಿರುವಂಥ ಸಮ್ಮೇಳನ, ಅದರಲ್ಲಿ ಪಾಲ್ಗೊಳ್ತಾರೆ. ಇದೇ ಸಂದರ್ಭದಲ್ಲಿ ಈಗ ಹಾಸನದ ನಾಗರನವಿಲೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ನಾಗರನವಿಲೆ ದೇವಸ್ಥಾನಕ್ಕೆ ಹೋಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಪೊಲೀಸ್ ಭದ್ರತೆ ಇಲ್ಲದೆ, ಬೆಂಗಾವಲು ಪಡೆ ಇಲ್ಲದೇನೆ ಡಿಸಿಎಂ ಹೋಗಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ದೇಗುಲಕ್ಕೆ ಹೋಗಿ ಡಿಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. 2 ದಿನಗಳ ಕಾಲ ವಿಶ್ರಾಂತಿ ಅಂತ ಹೇಳಿದ್ರು. ಆದರೆ ಗುಟ್ಟಾಗಿ ತೆರಳಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಅದು ಕೂಡ ಏಕಾಂಗಿಯಾಗಿ ಹೋಗಿದ್ದಾರೆ. ಯಾರು ಕೂಡ ಜೊತೆಲಿರಲಿಲ್ಲ. ಅಂದರೆ ಇನ್ಫ್ಯಾಕ್ಟ್ ಅವರು ಸೆಕ್ಯೂರಿಟಿನೂ ಕೂಡ ತೆಗೆದುಕೊಂಡು ಹೋಗಿಲ್ಲ. ಸೊ ಇದು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ನಾಗರನವಿಲೆ ಕ್ಷೇತ್ರದಲ್ಲಿ ಸಂಕಲ್ಪದೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಪೂಜೆಯನ್ನು ನೆರವೇರಿಸಿದ್ದಾರೆ. ಸೊ ಡಿಸಿಎಂ ಎಲ್ಲೇ ಹೋದರೂ ಕೂಡ ಅವರಿಗೆ ಸೆಕ್ಯೂರಿಟಿ ಇರುತ್ತೆ, ಬೆಂಗಾವಲು ಪಡೆ ಇದ್ದೇ ಇರುತ್ತೆ. ಬಟ್ ಇದೊಂದು ರೀತಿ, ಇಲ್ಲ ನನ್ನ ಪರ್ಸನಲ್ ವಿಸಿಟ್, ನನಗೆ ಯಾವುದೂ ಸೆಕ್ಯೂರಿಟಿ ಬೇಡ ಅಂತ ಹೇಳಿ ಹೋದ ಹಾಗಿದೆ. ಹಾಗೆ ಅವರ ಇವತ್ತಿನ ಒಂದು ಅಟೈರ್ ಕೂಡ ಗಮನಿಸಿ, ಟಿ ಶರ್ಟ್, ಅದರ ಮೇಲೊಂದು ವೆಸ್ಟ್ ಕೋಟ್ ಹಾಕಿರೋದು. ಈ ಹಿಂದೆ ನಾಗರನವಿಲೆ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು BSY. ಬರ ಅಧ್ಯಯನಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ನಾಗರನವಿಲೆ ಕ್ಷೇತ್ರದಲ್ಲಿ ಆಶೀರ್ವಾದ ಪಡೆದಿದ್ದಂಥ ಯಡಿಯೂರಪ್ಪ ನಾಗರನವಿಲೆ ದೇಗುಲದ ಭೇಟಿ ಬಳಿಕ ಸಿಎಂ ಆಗಿದ್ರು. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್. ಅಂದರೆ ಈ ನಾಗರನವಿಲೆ ಕ್ಷೇತ್ರ ಏನಿದೆಯಲ್ಲ, ಅದು ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ಕ್ಷೇತ್ರ, ಹಾಗೆ ಪವರ್ಫುಲ್ ಕ್ಷೇತ್ರ ಅಂತಲೇ ನಂಬಲಾಗುತ್ತೆ. ಇಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಆ ಸಂಕಲ್ಪ ಈಡೇರುತ್ತೆ. ನಿಮ್ಮ ಆಸೆ ಏನಿರುತ್ತೆ ಅದು ಈಡೇರುತ್ತೆ. ಲಾಸ್ಟ್ ಟೈಮ್ BS ಯಡಿಯೂರಪ್ಪ ಅವರು ಕೂಡ ಹೋಗಿ ಬಂದ ನಂತರವೇ ಅವರು ಸಿಎಂ ಆಗಿದ್ದರು. ಸೊ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಭೇಟಿ ಕೂಡ ಚರ್ಚೆಗೆ ಗ್ರಾಸ ಮಾಡಿದೆ.